ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಪಕ್ಕ ಕನ್ನಡದ ಹುಡುಗಿ, ಮುಖದಲ್ಲ ಕಳೆ ನೋಡೋ. ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ಇವ್ರು ಯಾವಾಗ್ಲೂ ಹೇಳ್ಕೊತಾರೆ ಡೇರ್ ಡೆವಿಲ್ ಜೆಂಟಲ್ ಮ್ಯಾನ್. ಎಸ್, ಇವ್ರು ಯಾವಾಗ್ಲೂ ತಿನ್ನೋದು ಸೌತೆಕಾಯಿ, ಈರುಳ್ಳಿ ಪೀಸು, ಉಪ್ಪಿನಕಾಯಿ. ಇವರಿಗಿದೆ ವರ್ಲ್ಡ್ ಫೇಮ್ ಅನ್ನುವಂತಹ ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗ ಸಿಸ್ಟಮ್. ಎಸ್, 100 ಕೋಟಿ ನಾಯಿಗಳ ಕಿಂಗ್ಡಮ್. ಎಸ್, ಬೇರೆ ಯಾರು ಅಲ್ಲ, ಸತೀಶ್ ಕ್ಯಾಡಬಾಮ್ಸ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಎಸ್ ಸರ್, ನಾನು ಮೊದಲನೇ ಪ್ರಶ್ನೆ ಕೇಳಲೇಬೇಕು. ನಿಮ್ಮನ್ನ ಎಲ್ಲೋ ಒಂದ್ ಕಡೆ ನಾಯಿಗಳ ರಾಜ ಅಂತ ಕರೀತಾರೆ. ಅಲ್ಲ, ನಾನು ವರ್ಲ್ಡ್ಗೆ ನಂಬರ್ 1 ಡಾಗ್ ಬ್ರೀಡರ್ ಆಗಿದ್ದೀನಿ. ಅಂದ್ರೆ ನಾನು ಬ್ರೀಡಿಂಗ್ ಸ್ಟಾಪ್ ಮಾಡಿ 10 ವರ್ಷ ಆದ್ರೂ ಅಂದ್ರೆ ನಾನು 8 ಇಯರ್ಸ್ ಬ್ಯಾಕೇನೆ, ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆನೆ ನಾನು ವರ್ಲ್ಡ್ ಫೇಮಸ್. ಈ ಶತಮಾನದ ಗ್ರೇಟೆಸ್ಟ್ ಡಿಸ್ಕವರಿ ಅವನು. ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಮಾತಾಡುವ ಮಾನವ ಯಂತ್ರ, ಸೃಷ್ಟಿಯಲ್ಲೇ ಹೊಸ ವಿಧ. ಅಂದ್ರೆ ವರ್ಲ್ಡ್ ಅಲ್ಲಿ ಒಂದು 125 ದೇಶ, 5,000 ನ್ಯೂಸ್ ಚಾನಲ್ ಅಲ್ಲಿ ಬಂದಿದ್ದೀನಿ. ಇದು ಎಲ್ಲಾ ಚಾನಲ್ ಅಲ್ಲೂ ಹೇಳ್ಕೊಂಡ್ ಬಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಆಡ್ಕೊಂಡ್ ನಗ್ತಾರಲ್ಲ, ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಕಿವಿ ಮಂದ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಇವ್ನು ಹೇಳ್ತಾ ಇದ್ದಾನಲ್ಲ, ಅದನ್ನ ಗೂಗಲ್ ಮಾಡಿ ಚೆಕ್ ಮಾಡೋಣ. ಇವಾಗ ಸ್ಟೇಜ್ ಮೇಲೆ ಆಮೇಲೆ ರಜತ್, ಬಿಗ್ ಬಾಸ್ ರಜತ್ ಅವರು, ನೀನು ವರ್ಲ್ಡ್ ಅಲ್ಲೇ ಬಂದಿದ್ದೀನಿ ಎಲ್ಲಾ ಚಾನಲ್ಲು ಎಲ್ಲಾ ದೇಶದಲ್ಲೂ ಅಂತೀಯಲ್ಲ, ಪಾಕಿಸ್ತಾನದಲ್ಲಿ ತೋರ್ಸು ಅಂತ ರಜತ್, ಬಿಗ್ ಬಾಸ್ ರಜತ್ ಅವರು ನನಗೆ ಕೇಳ್ತಾರೆ. ನಾನೇನ್ ಮಾಡ್ತೀನಿ, ಸರ್ 1 ಸೆಕೆಂಡ್ ಮೊಬೈಲ್ ಕೊಡಿ ಅನ್ಬಿಟ್ಟು 4 ಪಾಕಿಸ್ತಾನದ್ದು ಸ್ಪಾಟ್ ಅಲ್ಲಿ ತೋರಿಸ್ತೀನಿ. ಅಂದ್ರೆ ಹುಡುಕ್ದೇನೆ, ಸುಮ್ನೆ ಸತೀಶ್ ಕ್ಯಾಡಬಾಮ್ಸ್ ಪಾಕಿಸ್ತಾನ್ ಅಂತ ಹಾಕ್ದೆ ಅಷ್ಟೇ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. 4 ಪಾಕಿಸ್ತಾನದಲ್ಲ. ಅಂದ್ರೆ ಅವ್ರು ಅನ್ಕೊಂಡಿದ್ದಾರೆ ಪಾಕಿಸ್ತಾನದವರು ಇಂಡಿಯಾದು ಯಾರ್ದು ಹಾಕಲ್ಲ, ಹಾಕೂ ಇರಲ್ಲ ಅಂತ. ಆ ಗ್ಯಾರಂಟಿ ಮೇಲೆ ಪಾಕಿಸ್ತಾನ್ ಅಂತ ಕೇಳ್ತಾರೆ. ಅಂದ್ರೆ ನಾನು ಯಾವ ದೇಶ ನಮ್ ಕಂಡ್ರೆ ಆಗಲ್ಲ, ಆ ದೇಶದಲ್ಲೂ 4 ಸಲ ಬಂದಿದ್ದೀನಿ ಅಂದ್ರೆ ವರ್ಲ್ಡ್ ಅಲ್ಲಿ ಎಷ್ಟು ಸಲ ನಾನು ಬಂದಿರ್ಬೋದು. ನನಗೆ ಇನ್ನೊಂದು ಹೆಸರಿದೆ ಬಾಂಬೆಲಿ. ಪಾಲಿಶ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ. ಅಂದ್ರೆ ನಾನು ಏನ್ ಮಾತಾಡ್ತೀನಿ ನಿಜ, ಅದನ್ನ ನಂಬೋದು, ಬಿಟ್ಟೋರ್ ಬಿಡ್ಬೋದು. ಡೌಟ್ ಇರೋರು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೇಕು. ಅಂದ್ರೆ ಸುಮ್ನೆ ಮಾತಾಡೋದಲ್ಲ. ಯಾಕಂದ್ರೆ ಅವ್ರಿಗೂ ಕಾಮನ್ ಸೆನ್ಸ್. ಇವಾಗ ಅವ್ನು ಅಷ್ಟು ಹೇಳ್ತಾವನಲ್ಲ, ಅಷ್ಟು ಓಲ್ಡ್ ಬಿಡ್ತಾವನಲ್ಲ, ಅಷ್ಟು ಓಲ್ಡ್ ಬಿಡ್ತಾವನಲ್ಲ, ಈಗ ಗೊತ್ತಾಯ್ತು. ಅದನ್ನ ನಾನು ಚೆಕ್ ಮಾಡಿ ನೋಡೋಣ ಅನ್ಬಿಟ್ಟು ಅವ್ರು ಚೆಕ್ ಮಾಡಿ ನೋಡ್ಬೇಕು. ಆ ಕೆಪಾಸಿಟಿ, ಪೇಷನ್ಸ್ ಇರೋರು ಅದನ್ನ ನೋಡ್ತಾರೆ. ಯಾಕಂದ್ರೆ ಆಮೇಲೆ ಅನುಬಂಧ ಅವಾರ್ಡ್ ಅಲ್ಲಿ ಸುಜನ್ ಲೋಕೇಶ್ ಅವರು ಆ ಟಾಪಿಕ್ ಎತ್ತುತ್ತಾರೆ. ಅವ್ರು ಪಾಕಿಸ್ತಾನ್ ಅಂತಾರೆ. ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಪಾಕಿಸ್ತಾನದಲ್ಲಿ ಮೀಡಿಯಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ, ಯಾಕಂದ್ರೆ ನಾನು ನಾಲೆಜ್ ತುಂಬಾ ಕಡಿಮೆ. ಮೊದ್ಲಿಂದ ನಂಗೊಂದು ಅನುಮಾನ ಇತ್ತು, ಈಗ ತೀರ್ಮಾನ ಆಯ್ತು. ಅದರಿಂದ ಅವರು ಇಬ್ರು ಅದೇ ಕ್ವಶನ್ ಕೇಳುತ್ತಾ ಇದ್ದಾರೆ. ಯಾರು, ಸುಜನ್ ಲೋಕೇಶ್ ಅವರು ಆಮೇಲೆ ರಜತ್ ಅವರು ಅದೇ ಕ್ವಶನ್ ಕೇಳಿದಾಗ ನನಗ್ ಡೌಟ್ ಬಂತು, ಏನ್ ಪಾಕಿಸ್ತಾನ ಚಾನಲ್ಲೇ ಇರಲ್ವಾ, ಏನಕ್ಕೆ ಅವ್ರು ಅದೇ ಊರ್ನೇ ಇಬ್ರು ಮೆನ್ಷನ್ ಮಾಡಿದ್ರು ಅಂತ. ಇಲ್ಲ, ಅವ್ರಿಬ್ರು ಕ್ಲೋಸ್ ಫ್ರೆಂಡ್ಸಾ, ಅದರಿಂದ ಏನವ್ರು ಇಬ್ರು ಮಾತಾಡ್ಕೊಂಡು ಕೇಳಿದ್ರು. ಯಾಕಂದ್ರೆ 1 ವಾರ ಗ್ಯಾಪ್ ಅಲ್ಲಿ ಕೇಳಿದ್ರು ಪಾಕಿಸ್ತಾನದಲ್ಲಿ ಬಂದಿದ್ಯಾ ಅಂತ. ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಇಬ್ರಿಗೂ ನಾನು 4 ಪಾಕಿಸ್ತಾನದಲ್ಲಿ ನಂದು ಬಂದಿರೋದು. ಅದು ಚಾನಲ್ ಹೆಸರೇ ಪಾಕಿಸ್ತಾನ್ ಅಂತಾನೆ ಆಡ್ ಆಗಿದೆ. ಅದರಲ್ಲಿ ನಂದು 50 ಕೋಟಿ ನಾಯ್ದು ಬಂದಿರೋದು ಕ್ಯಾಡಬಾಮ್ಸ್ ವಕಾಮಿ ಅಂತ. ಇವರು ಸರ್ಚ್ ಮಾಡಂಗಿದ್ರೆ ಕ್ಯಾಡಬಾಮ್ಸ್ ವಕಾಮಿ ಪಾಕಿಸ್ತಾನ್ ಅಂತ ಹಾಕ್ಲಿ, ಇಲ್ಲ ಕ್ಯಾಡಬಾಮ್ಸ್ ವಕಾಮಿ ಸತೀಶ್ ಕ್ಯಾಡಬಾಮ್ಸ್ ಅಂತ ಹಾಕ್ಲಿ, ಅವಾಗ ಬರುತ್ತೆ. ಅದರಿಂದ ನಾನು ಏನು ತಲೆ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ನಂದು, ನನ್ನ ದುಡ್ಡು, ನನ್ನಿಷ್ಟ. ನಾನು ಯಾರ ಹತ್ರ ಸಾಲ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನ ಬಾಯಿ, ನನ್ನ ಬಟ್ಟೆ, ನನ್ನ ದುಡ್ಡು, ನನ್ನ ಶೋಕಿ, ನನ್ನ ನಾಯಿ. ಯಾವುದೇ ನಾಯಿ ಆಗ್ಲಿ, ಬಟ್ಟೆ ಆಗ್ಲಿ, ನಾನ್ ತಗೊಂಡ್ಮೇಲೆ ಬ್ರ್ಯಾಂಡ್ ಅದು ಅಷ್ಟೇ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಆ ಕೆಪಾಸಿಟಿ ಇನ್ನೊಬ್ಬನ್ಗೆ ಎಲ್ಲಾರ ವರ್ಲ್ಡ್ ಅಲ್ಲಿ ಇದ್ರೆ ತೋರಿಸಿ. ಅಂದ್ರೆ ನಾನು ಏನೇ ಒಂದು ತಗೊಂಡ ತಕ್ಷಣ ಅದನ್ನ ವರ್ಲ್ಡ್ ನ್ಯೂಸ್ ಮಾಡಿ ಅದನ್ನ ಸೆಲೆಬ್ರಿಟಿ ಮಾಡ್ತೀನಿ. ಆ ಕೆಪಾಸಿಟಿ ನನಗೆ ಇರೋದು. ನನ್ನ ಹತ್ರ ಬಂದ ಮೇಲೆ ವರ್ತದು 100 ಕೋಟಿ ನಾಯಿ ಅಷ್ಟೇ. ಏನು ಹಾಗೆ ನೋಡ್ತಿದ್ದೀರಾ? ಇವ್ನು ಕರ್ಕೊಂಡೋಗಿ ಪರ್ಮನೆಂಟ್ ಆಗಿ ಒಳಗಡೆ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡಿ. ಹೋಗಿ ಸರ್, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮನ್ನ ಬಿಂಬಿಸ್ತಾ ಇರುವಂತದ್ದು ನಾಯಿಗಳ ರಾಜ ಅಂತಾನೆ ಹೇಳ್ಬಿಟ್ಟು, ಎಲ್ಲೋ ಒಂದ್ ಕಡೆ ಅದು ನಿಮಗೆ ಹರ್ಟ್ ಆಗಿದೆ ಅಂತ ಅನ್ಸಿಲ್ವಾ ಸರ್?
ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಹಂಗಂತ ಅಲ್ಲ ಅವ್ರೆ, ಈಗ ಒಂದನ್ನ ಹೊಗಳಿಕೆ ತರ ಡಾಗ್ ಬ್ರೀಡರ್ ಸತೀಶ್ ಅನ್ನೋದ ತರ ಇಲ್ಲ ಬೇರೆ ಇನ್ನೇನಾರು ಒಂದು ಹೊಗಳ ತರ ಹೇಳಿದ್ರೆ ಓಕೆ, ಅದನ್ನೇ ಆಡ್ಕೊಳ್ಳೋ ತರ ನಾಯಿ ಸತೀಶ ಆ ಪೇಜ್ 3 ಪಾರ್ಟಿ ಒಂದು ಹೈ ಎಂಡ್ ಪಾರ್ಟಿಗೆ ಹೋದಾಗ 4 ಜನಕ್ಕೆ ಗೊತ್ತಿರಲ್ಲ ಡಾಗ್ ಬ್ರೀಡರ್ ಅಂತ, ನಾವು ಆಕ್ಟರ್ ಅನ್ಕೊಂಡಿರ್ತಾರೆ, ಇನ್ನೇನು ಅನ್ಕೊಂಡಿರ್ತಾರೆ, ಸೆಲೆಬ್ರಿಟಿ ಅನ್ಕೊಂಡಿರ್ತಾರೆ, ಅಂತ ಕಡೆ ಬಂದ್ಬಿಟ್ಟು ಡಾಗ್ ಸತೀಶ ಹಂಗೆ ಹಿಂಗೆ ಅಂದ್ರೆ ಅದು ಎಂತವ್ರಿಗೂ ಹರ್ಟ್ ಆಗುತ್ತೆ. ಹೇಗೋ ಫೇಮಸ್ ಆಗಿದ್ದೀರಾ, ಸುಧಾರಿಸ್ಕೊಳ್ಳಿ, ಒಮ್ಮೊಮ್ಮೆ ಹಾಗಾಗ್ತದೆ. ಯಾಕಂದ್ರೆ ವಸ್ತು ಈಗ ಡ್ರೋನ್ ಪ್ರತಾಪ್, ಅದು ಡ್ರೋನ್, ಅದೇನು ಅಸಹ್ಯ ಬಯ್ಯ ತರ ವರ್ಡ್ ಅಲ್ಲ ಅದು. ಅದೇ ನಾಯಿ ಅನ್ನೋದು ಬಯ್ಯಕ್ಕೂ ಯೂಸ್ ಮಾಡ್ತಾರೆ, ಇದಕ್ಕೂ ಯೂಸ್ ಮಾಡ್ತಾರೆ. ಅದು ನಾವು ಹೊಗಳ ತರ ಹೇಳಿದ್ರೆ ಒಂದ್ ಲೆಕ್ಕ, ಆದ್ರೆ ಅದನ್ನ ಜೊತೆಗೆ ಸೇರಿಸಿ ಹೇಳೋದು ಅದು ಕಲ್ಚರ್ ಅಲ್ಲ. ಕಲ್ಚರ್ ಇಲ್ದೇ ಇರೋರು ಕಿತ್ತೋದವ್ರು ಆ ತರ ಹೆಸರು ಹೇಳೋದು. ಏನಪ್ಪ ಮರಿ ಕೆಂಚ, ಏನ್ ವಾಯ್ಸ್ ರೈಸ್ ಮಾಡ್ತಾ ಇದ್ಯಾ? ನಾನು ಬಿಸ್ನೆಸ್ ಮಾಡೋದು ಅದೇ ವೃತ್ತಿ, ಅದರಿಂದಾನೇ ನಾನು ಇಷ್ಟು ಸಂಪಾದನೆ ಮಾಡಿದ್ರು, ಅದರಿಂದಾನೇ ಹೆಸರು ತಗೊಂಡಿರೋದು. ನಾನು ನಾಯಿ ವೃತ್ತಿ ಬಗ್ಗೆ ಬೈತಾ ಇಲ್ಲ, ಆ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಟೋನ್ ಇರುತ್ತಲ್ಲ, ಅವರು ಉಪಯೋಗಿಸೋ ರೀತಿ, ಅದು ನನ್ಗೆ ಇಷ್ಟ ಆಗಲ್ಲ. ಸರ್ ನೀವ್ ಯಾವಾಗ್ಲೂ ಹೇಳ್ತೀರಾ ನಾನು ಅಷ್ಟ್ ಕೋಟಿಗೆ ಬಾಳ್ತೀನಿ, ಇಷ್ಟ್ ಕೋಟಿಗೆ ಬಾಳ್ತೀನಿ ಅಂತ. ಹೌದು. ಬಟ್ ನೀವು ಓಡಾಡೋ ಕಾರ್ ಮೇಲೆ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ನನ್ಗೆ ಇಷ್ಟ ಇಲ್ಲ ಕಾರು ಇಷ್ಟ ಇಲ್ಲ, ಮೊಬೈಲು ಇಷ್ಟ ಇಲ್ಲ. ಆಮೇಲೆ ನನ್ನ ಮೊಬೈಲ್ ಆಗ್ಲಿ ಕಾರ್ ಆಗ್ಲಿ ನಂಗೆ ಶೋಕಿ ಇಲ್ಲ. ಆಮೇಲೆ ಆಸ್ತಿ ಮಾಡೋದು ಶೋಕಿ ಇಲ್ಲ, ನಾನು ಯಾವ ಆಸ್ತಿನೂ ಮಾಡಿಲ್ಲ. ನೀನು ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ವಸಿ ತಗ್ಬಿಟ್ ಮಾತಾಡೋ ನೋಡುವ. ಯಾಕವ? ಓ ನಾನು ಅವಾಗ್ನಿಂದ ನೋಡ್ತಾನೆ ಇವ್ನಿ, ಅದ್ನ ಹಾಕೊಂಡು ಅದ್ ಎಲ್ ನೋಡಿಯೋ ಅದ್ ಎಲ್ ಮಾತಾಡಿಯೋ ಒಂದು ಗೊತ್ತಾಗಿಲ್ಲ. ಒಂದಷ್ಟು ಜನ ಹೇಳ್ತಾರೆ ಸರ್, ನೀವು ಈ ಹಿಂದೆ ಎಲ್ಲ ಇಂಟರ್ವ್ಯೂ ಕೊಟ್ಟಾಗ ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಹಂಗಿದ್ರೆ ಬದುಕೋಕ್ಕೂ ಇಂಟ್ರೆಸ್ಟ್ ಇಲ್ವಾ ಅಂತಾರೆ. ಬದುಕಕ್ಕೆ ನಾನು ನಾಳೆ ಸಾಯಕ್ಕೂ ರೆಡಿ ಇವ್ರೆ, ನಾಳೆ ಸಾಯಕ್ಕೂ ರೆಡಿ ನಾನು. ರಿಯಲಿ? ಓ ಮೈ ಗಾಡ್! ನಾನು ಇವತ್ತು ರಾಜ ಆಗಿದ್ರು ನಾನು ಬೇರೆಯವ್ರು ಬಂದು ಫ್ಯೂಚರ್ದು ಆಸ್ತಿ ಮಾಡೋದು, ಮಕ್ಳಿಗೆ ಆಸ್ತಿ ಮಾಡೋದು, ದುಡ್ಡು ಮಾಡಿ ಇಡೋದು, ಕೂಡ ಹಾಕೋದು, ಅದ್ರ ಮೇಲೆ ಎಲ್ಲಾರು ಇದಿಟ್ಕೊಂಡಿರ್ತಾರೆ. ನನಗೆ ಲಕ್ಷ ಅಂದ್ರೆ ಅಲಕ್ಷ ಕಣಮ್ಮ. ನಾಯೇ ಆಸ್ತಿ. ನಾನು ಒಂದ್ ನಾಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ, ನಾಯಲ್ಲಿ ದುಡ್ದಿದ್ರಲ್ಲಿ ಇನ್ನೊಂದು ನಾಯಿ ತಗೊಳ್ತೀನಿ ಹೊರ್ತು ನಾನು ಏನು ಶೇಖರಣೆ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಲಿ, ಒಂದು ಮನೆ ತಗೊಳ್ಳೋದಾಗ್ಲಿ, ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋದಾಗ್ಲಿ ನಾನು ಯಾವ ಕೆಲಸನೂ ಮಾಡಿಲ್ಲ. ಯಾಕಂದ್ರೆ ಅಪ್ಪನ ಆಸ್ತಿ ಜಾಸ್ತಿ ಇದೆ, ಅದೇ ಸಾಕು. ಅಂದ್ರೆ ನನ್ನ ಮಗಂದು ಅಪ್ಪನ ದುಡ್ಡು ಮಗ ತಿನ್ನೋದೇ ದೊಡ್ಡ ತಪ್ಪು. ನಾನೇನ್ರ PM ಆದ್ರೆ ಅಪ್ಪನ ಆಸ್ತಿ ಮಗನಿಗೆ ಹೋಗೋದನ್ನ ಬ್ಯಾನ್ ಮಾಡ್ಬಿಡ್ತೀನಿ. ನಾಯಲ್ಲಿ ನಾನು ದುಡಿತೀನಿ, ನನ್ನ ಶೋಕಿ, ನನ್ನ ಬಟ್ಟೆ, ಇದು ನನ್ಗೆ ಏನೇನು ಖರ್ಚು ಬೇಕು ಅದೆಲ್ಲ ನನ್ನ ಶೋಕಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲೆಲ್ಲಿ ಪಾರ್ಟಿ ಮಾಡಬೇಕು ನನ್ನ ಶೋಕಿ, ನನ್ನ ದುಡ್ಡು. ನಾನು ಕಂಡವರಿಂದ ತಲೆ ಹೊಡೆದ್ಬಿಟ್ಟು ಏನು ಮಾಡಿಲ್ಲ. ವೆರಿ ಸಾರಿ ಬೆಗರ್ ಸರ್, ನೀವೊಬ್ರು ಬೇನಾಮಿ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗೊಬ್ಬ ಅಂಬಾನಿ ಇದನಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ನನ್ನ ಪಾರ್ಟಿ ಹೆಸರು ನನ್ನ ಇಷ್ಟ ಬಂದಂಗೆ ನಾನು ಇಡ್ತೀನಿ. ಈಗ ಮೊನ್ನೆ ಫೇಲ್ ಪಾರ್ಟಿ ಅಂತ ಮಾಡಿದೆ, ನನ್ನ ಮಗ ಫೇಲೇ ಆಗಿಲ್ಲ, ಅಟೆಂಡ್ ಶಾರ್ಟೇಜ್ 4 ಸಬ್ಜೆಕ್ಟಲ್ಲಿ ಆಗಿದ್ಕೆ ಅದನ್ನೇ ಫೇಲ್ ಪಾರ್ಟಿ ಅಂತ ಮಾಡಿದೆ. ಅದರಿಂದ ಎಲ್ಲ ಕಲ್ತ ಇದನ್ನೆಲ್ಲ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನ. ಯಾರಿಗೇನು ಲಾಸ್ ಆಯ್ತು? ನನ್ನ ಮಗ ನನ್ನ ಇಷ್ಟ, ಅದನ್ನು ಟ್ರೋಲರ್ಸ್ಗೆ ಒಂದು ನ್ಯೂಸ್ ಕೊಟ್ಟಂಗೆ ಆಯ್ತು. ಅಂದ್ರೆ ಒಂದು ನಾನು ಅದರಲ್ಲಿ ಸುದ್ದಿ ಕೊಟ್ಟೆ. ಅಂದ್ರೆ ಏನ್ ಕೊಟ್ಟೆ ಅಂದ್ರೆ, ಈಗ ರೀಲ್ಸ್ ಅಂದ್ರೆ ಥೀಮ್ ತರ, ಈಗ ರೀಲ್ಸ್ ಅಂದ್ರೆ ರೀಲ್ ಓಳ್ ಅಂತಾನೆ ಅರ್ಥ ಆಯ್ತಾ. ಇವಾಗ ಅದರಲ್ಲಿ ನಾನು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ತಿಳಿಸ್ತೆ. ಅಂದ್ರೆ ಇದೆಲ್ಲ ಬಿಸ್ನೆಸ್ ಟ್ರಿಕ್ಸ್ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಮಗ ಫೇಲ್ ಆದ್ರೆ ಎಲ್ಲರೂ ಮನೇಲಿ ಹೊಡಿತಾರೆ, ಬಡಿತಾರೆ ಅನ್ಬಿಟ್ಟು ಹೆದರ್ಕೊಂಡು ಮನೆ ಬಿಟ್ಟು ಓಡೋಗ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ, ಮನೆಗೆ ಬರಲ್ಲ, ಹೆದರ್ಕೊಂಡು ಅಯ್ಯೋ ನಾವು ಅಪ್ಪ ಹೊಡಿತಾರೆ ಅಂತ ಒಂದು ವಾರಗಟ್ಲೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ, ಇಲ್ಲ ಮೇಲಿಂದ ಬಿದ್ದು ಸತ್ತೋಗ್ತಾರೆ. ಆ ಥರ ಎಲ್ಲ ಆಗೋರ್ಗೆ ಒಂದು ಸುದ್ದಿ ತಿಳ್ಸಕ್ಕೋಸ್ಕರ ನಾನು ನೋಡಕ್ ಗೂಬೆ ತರ ಇದ್ರು ಇಂಟೆಲಿಜೆಂಟ್ ತರ ಮಾತಾಡ್ತೀಯ ಕಣಯ್ಯ. ವೆರಿ ಗುಡ್, ವೆರಿ ಗುಡ್ ಸರ್. ಬಟ್ ನೀವ್ ಹೇಳ್ತೀರಾ ನನ್ನ ಹತ್ರ ಇದೆ 2 ಕೋಟಿ ಡ್ರೆಸ್ ಇದೆ ಅನ್ನುವಂಥದ್ದು, ಬಟ್ ಇರೋದೇ ಒಂದ್ 4 ಡ್ರೆಸ್ ಅನ್ಸುತ್ತೆ. ತಿರ್ಗಾ ಮುರ್ಗಾ ಅದನ್ನೇ ಹಾಕ್ತಾರೆ ಡಾಗ್ ಸತೀಶ್ ಅವರು ಅಂತಾರೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರಿ. ಕಟ್ಕೊಂಡು ನನ್ಗೇನು, ಸ್ಲಮ್ ಅವ್ರು ಕಟ್ಕೊಂಡು ನನ್ಗೇನು, ಮಾತಾಡೋರು ಸ್ಲಮ್ ಅವರು, ಅವ್ರು ಕಟ್ಕೊಂಡು ನನ್ಗೇನು. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ ಮೊದ್ಲು